Very good evening. So today I'm back with the second topic, that is valuation in the fourth chapter. So first we shall go with the meaning of valuation. Valuation is nothing but it is an act of determining the value of the asset. ಒಂದು ಅಸೆಟ್ಗೆ ವ್ಯಾಲ್ಯೂನ ಕಂಡುಹಿಡಿದ್ರೆ ಅದನ್ನೇ ನಾವು ವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಓಕೆ, ಸೊ ವ್ಯಾಲ್ಯೂಯೇಷನ್ ಮಾಡೋವಾಗ ಒಂದು ಆಡಿಟರ್ ಏನೆಲ್ಲ like he has to remember ಅಂತ ಕೇಳಿದ್ರೆ ಏನನ್ನೆಲ್ಲ ಜ್ಞಾಪಕ ಇಟ್ಕೋಬೇಕು ಅಂದ್ರೆ the very first one is the original cost of the asset. So very first thing is the auditor has to find out what is the original cost of the asset. Second thing ಅಂತ ಬಂದ್ರೆ expected working life of the asset. So ಒಂದು auditor first original cost ಅನ್ನ ತಿಳ್ಕೋಬೇಕು. ಸೆಕೆಂಡ್ ಬಂದು ಆ ಒಂದು ಅಸೆಟ್ ಎಷ್ಟು ವರ್ಷ ಇರುತ್ತೆ, ಅದನ್ನ ಲೈಫ್ ಸ್ಪ್ಯಾನ್ ಎಷ್ಟು ಅನ್ನೋದನ್ನ ತಿಳ್ಕೋಬೇಕಾಗತ್ತೆ. ನೆಕ್ಸ್ಟ್ ಒನ್ ಥರ್ಡ್ ಒನ್ ಇಸ್ ವೇರ್ ಅಂಡ್ ಟೇರ್ ಆಫ್ ದಿ ಅಸೆಟ್ಸ್. ವಾಟ್ ಆರ್ ದಿ ಪ್ಲಸ್ ಅಂಡ್ ಮೈನಸ್ ಆಫ್ ದಿ ಅಟ್ ಪರ್ಟಿಕ್ಯುಲರ್ ಅಸೆಟ್ಸ್, ಅಂದ್ರೆ ಎಷ್ಟು ದಿವಸ ಅದು ಬಾಳಿಕೆಗೆ ಬರುತ್ತೆ, ಎಷ್ಟು ದಿವಸದೊಳಗಡೆ ಅದು ರಿಪೇರ್ ಆಗ್ಬೋದು. ಇಫ್ ಇಟ್ ಗೆಟ್ಸ್ ವೇರ್ ಆರ್ ಟೇರ್, ವಾಟ್ ಆರ್ ದ ಫಂಕ್ಷನ್ಸ್ ಟು ಬಿ ಫಾಲೋಡ್ ಅಂಡ್ ವೇರ್ ಇಟ್ ಹ್ಯಾಸ್ ಟು ಬಿ ರಿಪೇರ್ಡ್. ಓಕೆ, ಅದನ್ನ ತಿಳ್ಕೋಬೇಕಾಗತ್ತೆ. ನೆಕ್ಸ್ಟ್ ಸ್ಕ್ರಾಪ್ ವ್ಯಾಲ್ಯೂ ಆಫ್ ದಿ ಅಸೆಟ್. ಸ್ಕ್ರಾಪ್ ವ್ಯಾಲ್ಯೂ ಅಂದ್ರೆ ಎಲ್ಲರಿಗೂ ಗೊತ್ತಾ ಇರೋದೆ. ಸೊ ಒನ್ಸ್ ಆಫ್ಟರ್ ದಿ ವರ್ಕಿಂಗ್ ಲೈಫ್ ಇಸ್ ಓವರ್, ಆ ಅಸೆಟ್ ಬಂದು ಇಟ್ ಬಿಕಮ್ಸ್ ಏನದು, it becomes useless and it is given and it is sold out. sold out ಮಾಡೋವಾಗ ಬರೋ ಪ್ರೈಸ್ ಅನ್ನು ನಾವು ಏನಂತ ಕರಿತೀವಿ ಅಂದ್ರೆ ಸ್ಕ್ರಾಪ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಅದನ್ನ ತಿಳ್ಕೋಬೇಕಾಗತ್ತೆ. ನೆಕ್ಸ್ಟ್ ಒನ್ ಬಂದು ಫಿಫ್ತ್, ದ ಚಾನ್ಸ್ ಆಫ್ ಅಸೆಟ್ ಬಿಕಮಿಂಗ್ ಅಬ್ಸಲ್ಯೂಟ್. ಓಕೆ, ಸೊ ಎಷ್ಟು ವರ್ಷಕ್ಕೆ ಎಕ್ಸಾಕ್ಟ್ ಆಗಿ ಈ ಮೆಷಿನ್ ಔಟ್ ಆಫ್ ಯೂಸ್ ಆಗುತ್ತೆ ಅನ್ನೋದನ್ನು ಸಹ ಆಡಿಟರ್ ತಿಳ್ಕೋಬೇಕು. ಸೊ ದ ಆಡಿಟರ್ ಹ್ಯಾಸ್ ಟು ಕೀಪ್ ಇನ್ ಮೈಂಡ್ ಆಲ್ ದೀಸ್ 5 ಪಾಯಿಂಟ್ಸ್ ಫಾರ್ valuation of the asset. So next we shall go with the next topic, that is process of valuation. Okay, so process of valuation ali, so first step ಏನು ಅಂದ್ರೆ obtaining all the necessary information regarding the valuation. So first auditor ಬಂದು or management ಮುಂದೆ ಕೂತ್ಕೊಂಡು ಅವರು ಯಾವ ರೀತಿ ಅಂದ್ರೆ what are the standards that they follow when they are valuing the asset ಅನ್ನೋದನ್ನ ತಿಳ್ಕೋಬೇಕು. ಓಕೆ, ಯಾಕೆ ಅಂತ ಕೇಳಿದ್ರೆ ಪ್ರತಿ ಆರ್ಗನೈಸೇಷನ್ ಅಲ್ಲೂ ಅವ್ರದ್ದೇ ಆದಂತ ಓನ್ ಸ್ಟ್ಯಾಂಡರ್ಡ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅಸೆಟ್ಸ್ ನ ವ್ಯಾಲ್ಯೂ ಮಾಡುವಾಗ. ಸೊ ಅದು ಯಾವುದು ಅನ್ನೋದನ್ನ ಎಕ್ಸಾಕ್ಟ್ ಆಗಿ ಆಡಿಟರ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಸೆಕೆಂಡ್ ಸ್ಟೆಪ್ ಬಂದು ಅನಲೈಸಿಂಗ್ ಆಲ್ ದ ಫಿಗರ್ಸ್ ಅವೈಲಬಲ್. ಸೊ ಆ ಇನ್ಫಾರ್ಮೇಶನ್ ಬಂದ್ಮೇಲೆ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಅಸೆಟ್ ವ್ಯಾಲ್ಯೂ ಬರ್ದಿರೋ ಫಿಗರ್ಸ್, ಅಸೆಟ್ಗೆ ಬರ್ದಿರೋ ಫಿಗರ್ ವ್ಯಾಲ್ಯೂ ಏನಿದೆಯೋ ಅದು ಕರೆಕ್ಟಾ ಇಲ್ವಾ ಅಂತ ಹೇಳಿ ಅವನು ಅನಲೈಸ್ ಮಾಡಬೇಕಾಗತ್ತೆ. ಥರ್ಡ್ ಪಾಯಿಂಟ್ ಬಂದು ಕನ್ಫರ್ಮಿಂಗ್ ದ ಫ್ಯಾಕ್ಟ್ ದ ವ್ಯಾಲ್ಯೂಯೇಷನ್ ಇಸ್ ಬೀಯಿಂಗ್ ಕ್ಯಾರಿಡ್ ಆನ್ ಅಕಾರ್ಡಿಂಗ್ ಟು ದಿ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಸೊ ಇಲ್ಲಿ ಥರ್ಡ್ ಸ್ಟೆಪ್ ಅಲ್ಲಿ ಇವನು ಫೈಂಡ್ ಔಟ್ ಮಾಡಬೇಕು, ಯಾರು ಅಂದ್ರೆ ಆಡಿಟರ್, ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ರೆಕಾರ್ಡ್ ಆಗಿರೋ ವ್ಯಾಲ್ಯೂ ಅಕೌಂಟಿಂಗ್ ಪ್ರಿನ್ಸಿಪಲ್ಗೆ ತಕ್ಕಂಗೆ ಇದೆಯಾ ಇಲ್ವಾ, ವೆದರ್ ದ ಅಮೌಂಟ್ ರಿಟರ್ನ್ ಇನ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಇಸ್ written according to the accounting principles or not ಅನ್ನೋದನ್ನ ತಿಳ್ಕೋಬೇಕಾಗತ್ತೆ ಫೋರ್ತ್ ಸ್ಟೆಪ್ ಅಲ್ಲಿ. ಫಿಫ್ತ್ ಸ್ಟೆಪ್ ಅಲ್ಲಿ ensuring the consistency of method used or followed year after year. ಸೊ ದ ಫೋರ್ತ್ ಸ್ಟೆಪ್ ಅಲ್ಲಿ ವ್ಯಾಲ್ಯೂನ ಮಾತ್ರ ತಿಳ್ಕೊಳ್ಳೋದಲ್ಲ, ಕರೆಕ್ಟ್ ಮೆಥಡ್ ಅನ್ನ ಅಂದ್ರೆ ಮ್ಯಾನೇಜ್ಮೆಂಟ್ ಹೇಳಿರೋ ಮೆಥಡ್ ಅನ್ನೇ ಫಾಲೋ ಮಾಡಿದಾರ ಇಲ್ವಾ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಅಂತ ಹೇಳಿ ಒಮ್ಮೆ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಚೆಕ್ ಮಾಡ್ಕೋಬೇಕಾಗತ್ತೆ ಆಡಿಟರ್ ಫೋರ್ತ್ ಸ್ಟೆಪ್ ಅಲ್ಲಿ. ಫಿಫ್ತ್ ಸ್ಟೆಪ್ ಅಲ್ಲಿ obtaining an opinion regarding the accuracy of valuation. Okay, so the last step is that he has to get the opinion, obtaining an opinion regarding the accuracy of valuation. So the auditor has to give his opinion regarding the valuation to the management. So these are the 5 different steps, or these are the 5 different valuation steps to be followed in the valuation process by an auditor. Okay, so next topic, position of an auditor. Position of an auditor has regarding to the valuation of the asset. Okay, so ಅಂದ್ರೆ ಎಕ್ಸಾಕ್ಟ್ ಆಗಿ ಆಡಿಟರ್ಗೆ ಏನು ಜವಾಬ್ದಾರಿ ಇದೆ ಅಂತ ನೀವು ಕೇಳಿದ್ರೆ, ವಾಟ್ ಇಸ್ ದ ಪೊಸಿಷನ್ ಆಫ್ ಅನ್ ಆಡಿಟರ್ ಎಕ್ಸಾಕ್ಟ್ಲಿ ಇನ್ಸೈಡ್ ದಿ ಆರ್ಗನೈಸೇಷನ್ ಅಂತ ಕೇಳಿದ್ರೆ, ಹಿ ಇಸ್ ಜಸ್ಟ್ ಎ ವ್ಯಾಲ್ಯೂವರ್.
ಓಕೆ, ಇಲ್ಲಿದೆ ನೋಡಿ, ಹಿ ಇಸ್ ಜಸ್ಟ್ ಅ ವ್ಯಾಲ್ಯೂವರ್. ಅವನು ಆಡಿಟರ್ ಬಂದು ವ್ಯಾಲ್ಯೂವರ್ ಆಗಿ ಮಾತ್ರನೇ ಆಕ್ಟ್ ಮಾಡಬೇಕು. That is, he has to verify whether the assets has been given in the original cost. Okay, so original cost, current original cost ಅಲ್ಲಿ ರೆಕಾರ್ಡ್ ಆಗಿದೆಯಾ ಇಲ್ವಾ ಅಂತ ಮಾತ್ರನೇ ನೋಡ್ಕೋಬೇಕಾಗತ್ತೆ ಆಡಿಟರ್. ಅವನ ರೆಸ್ಪಾನ್ಸಿಬಿಲಿಟಿ ಎಲ್ಲ ಇಷ್ಟೇ, ಏನು ಅಂದ್ರೆ ಟು ಆಕ್ಟ್ ಆಸ್ ಅ ವ್ಯಾಲ್ಯೂವರ್ ಅಂಡ್ ಗಿವ್ ದಿ ಸರ್ಟಿಫಿಕೇಟ್ ಆಫ್ ವ್ಯಾಲ್ಯೂಯೇಷನ್ ಟು ದಿ ಮ್ಯಾನೇಜ್ಮೆಂಟ್. ಓಕೆ, ಸೊ ಈ ವ್ಯಾಲ್ಯೂವರ್ ಆಗಿ ಆಕ್ಟ್ ಮಾಡುವಾಗ ದ ಆಡಿಟರ್ ಯೂಸಸ್ ಡಿಫ್ರೆಂಟ್ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್. ಸೊ ನಾನು ನೆಕ್ಸ್ಟ್ ಟಾಪಿಕ್ ಅದನ್ನೇ ನೋಡ್ತಾ ಇರೋದು, ಡಿಫ್ರೆಂಟ್ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್. ಓಕೆ, ಸೊ ಫಸ್ಟ್ ಮೆಥಡ್ ಯಾವ್ದಪ್ಪ ಅಂತ ಕೇಳಿದ್ರೆ ಕಾಸ್ಟ್ ಪ್ರೈಸ್. ಓಕೆ, ಸೊ ಕಾಸ್ಟ್ ಪ್ರೈಸ್, ವಾಟ್ ಇಸ್ ಕಾಸ್ಟ್ ಪ್ರೈಸ್ ಮೇಡಮ್ ಅಂತ ಕೇಳಿದ್ರೆ ದ ಪ್ರೈಸ್ ವಿಚ್ ಇಸ್ ಪೇಯ್ಡ್ ಟು ಅಕ್ವೈರ್ ದಿ ಅಸರ್ಟ್. ಓಕೆ, ಒಂದು ಅಸರ್ಟ್ ಅನ್ನ ಪರ್ಚೇಸ್ ಮಾಡುವಾಗ ನಾವು ಕೊಟ್ಟಿರೋ ದುಡ್ಡನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕಾಸ್ಟ್ ಪ್ರೈಸ್ ಮೆಥಡ್ ಆಫ್ ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ. ಈ ಒಂದು ಮೆಥಡ್ ಅಲ್ಲಿ ವ್ಯಾಲ್ಯೂಯೇಷನ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಒನ್ ಬಂದು ಮಾರ್ಕೆಟ್ ಪ್ರೈಸ್. ಸೊ ದ ಸೆಕೆಂಡ್ ಮೆಥಡ್ ಯೂಸ್ಡ್ at the time of valuation is market price. Market price, the value at which the asset can fetch in the market when it is sold. ಒಂದು ಅಸರ್ಟ್ ನ ನೀವು ಮಾರ್ಕೆಟ್ಗೆ ತಗೊಂಡು ಹೋಗಿ ಯಾವ ಬೆಲೆಗೆ ಅದು ಮಾರಾಟ ಆಗುತ್ತೋ ಆ ಬೆಲೆನೇ ನಾವೇನಂತ ಕರಿತೀವಿ ಅಂತ ಕೇಳಿದ್ರೆ ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ. ಓಕೆ, ಸೊ ದ ವ್ಯಾಲ್ಯೂಯೇಷನ್ ಕ್ಯಾನ್ ಆಲ್ಸೋ ಬಿ ಮೇಡ್ with the market price. Clear? So next one ಬಂದು ಥರ್ಡ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಯಾವುದು ಅಂದ್ರೆ ರಿಪ್ಲೇಸ್ಮೆಂಟ್ ವ್ಯಾಲ್ಯೂ. ಸೊ ರಿಪ್ಲೇಸ್ಮೆಂಟ್ ವ್ಯಾಲ್ಯೂ ಇಸ್ ವೆರಿ ಸಿಂಪಲ್. ನೀವು ಒಂದು ಹಳೆ ಅಸರ್ಟ್ ನ ರೀಪ್ಲೇಸ್ ಮಾಡಿದ್ರೆ ಹೊಸ ಅಸರ್ಟ್ ಬರುತ್ತೆ. ಆ ಹೊಸ ರೀಪ್ಲೇಸ್ಮೆಂಟ್ ಮಾಡಕ್ಕೆ ನಿಮ್ಗೆ ಎಷ್ಟು ಚಾರ್ಜ್ ಆಗಿರುತ್ತೋ, ಇಟ್ ಇಸ್ ಅ ಪ್ರೈಸ್ ಅಟ್ ವಿಚ್ a particular assert can be replaced. ಅಲ್ಲಿ ಅಸರ್ಟ್ ಅಂತ ಮಾತ್ರ ಸೇರಿಸ್ಕೊಳ್ಳಿ, ಅದು ಮಿಸ್ ಆಗ್ತಾ ಇದೆ, ಅದನ್ನ ಸೇರಿಸ್ಕೊಳ್ಳಿ. ಇಟ್ ಇಸ್ ದ ಪ್ರೈಸ್ ಅಟ್ ವಿಚ್ ದ ಪರ್ಟಿಕ್ಯುಲರ್ ಅಸರ್ಟ್ ಕ್ಯಾನ್ ಬಿ ರೀಪ್ಲೇಸ್. ಸೊ ಒಂದು ಹಳೆ ಮೆಷಿನ್ ತೆಗೆದಾಕಿ ಒಂದು ಹೊಸ ಮೆಷಿನ್ ನ ನೀವು ಇನ್ಸ್ಟಾಲ್ ಮಾಡಕ್ಕೆ ಎಷ್ಟು ವ್ಯಾಲ್ಯೂ ತಗೊಳುತ್ತೋ, ಎಷ್ಟು ಖರ್ಚಾಗುತ್ತೋ ಅದನ್ನೇ ರಿಪ್ಲೇಸ್ಮೆಂಟ್ ವ್ಯಾಲ್ಯೂ ಅಂತ ಕರಿತೀವಿ. Okay, so that is the third method of valuation. So next one ಬಂದು book value. Book value ಅಂತ ಕೇಳಿದ್ರೆ the book value changes from year to year. That is, this value does not contain any depreciation charges. So book value ಅಲ್ಲಿ ಏನಿರೋದಿಲ್ಲ ಅಂತ ಕೇಳಿದ್ರೆ you don't find any depreciation charges. A value at which an asset appears in the books of accounts is termed as the book value. ಅಂದ್ರೆ ಈ book value ಅಲ್ಲಿ ಏನಿರೋದಿಲ್ಲ ಅಂತ ಕೇಳಿದ್ರೆ ಡಿಪ್ರಿಸಿಯೇಷನ್ ನ ಚಾರ್ಜ್ ಮಾಡಿರಲ್ಲ. ಓಕೆ, ಸೊ ನೆಕ್ಸ್ಟ್ ಮೆಥಡ್ ಯಾವುದು ಅಂದ್ರೆ ಗೋಯಿಂಗ್ ಕನ್ಸರ್ನ್ ವ್ಯಾಲ್ಯೂ. ದ ಗೋಯಿಂಗ್ ಕನ್ಸರ್ನ್ ವ್ಯಾಲ್ಯೂ ಅನ್ನೋದು this is also a method. Okay, let me come back. Going value concern is also a method. The cost price minus depreciation which is written off every year is termed as the going concern value. ಅಂದ್ರೆ carrying value ಅಂತ ನಾವು ಏನನ್ನ ಕರಿತೀವೋ ಅದನ್ನು ನಾವು ಏನಂತ ಕರಿಬಹುದು ಅಂದ್ರೆ going concern value. So going concern value ಗೆ ನಿಮಗೆ ಒಂದು ಚಿಕ್ಕ ಫಾರ್ಮುಲಾನು ಇದೆ. ಅದು ಏನಪ್ಪ ಅಂತ ಕೇಳಿದ್ರೆ cost price minus depreciation. Okay, so cost price minus depreciation is called as the going concern value. Okay, so next ಬಂದು realizable value. Realizable value ಅಂದ್ರೆ the value which will be realized in the market and received from the sale of an asset. From the sale of an asset is called as the realizable value. So ನೀವು ಒಂದು 10 years ಆದ್ಮೇಲೆ ಒಂದು ಅಸರ್ಟ್ ನ ಮಾರ್ಕೆಟ್ ಗೆ ತಗೊಂಡು ಹೋಗಿ ನೀವು ಅದನ್ನ ಸೇಲ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರ. ಸೇಲ್ ಮಾಡಿದ್ಮೇಲೆ ನಿಮ್ಗೆ ಎಷ್ಟು ದುಡ್ಡು ಬರುತ್ತೋ ಅಥವಾ ಎಷ್ಟು ವ್ಯಾಲ್ಯೂ ಬರುತ್ತೋ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ರಿಯಲೈಸಬಲ್ ವ್ಯಾಲ್ಯೂ ಅಂತ ಕರಿತೀವಿ. ಓಕೆ, the last one is the scrap value, which you know very well, the value which can be obtained from the asset if it is sold as scrap. Scrap andre the machine which cannot be used furtherly in its proper condition is called as the scrap. Okay, so anta scrap na tagondu anta scrap machine na tagondu hogi ನೀವು ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಿದ್ರೆ ಅಂತ ವ್ಯಾಲ್ಯೂ ನ ನಾವು ಏನಂತ ಕರಿತೀವಿ ಅಂದ್ರೆ ಸ್ಕ್ರಾಪ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಈ ಡಿಫ್ರೆಂಟ್ 7 ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ ಯಾವುದೇ ಮೆಥಡ್ ಅನ್ನ ಬೇಕಾದ್ರೂ
ಮ್ಯಾನೇಜ್ಮೆಂಟ್ ಯೂಸ್ ಮಾಡ್ಬೋದು. ಇದರಲ್ಲಿ ಯಾವ ಮೆಥಡನ್ನು ಮ್ಯಾನೇಜ್ಮೆಂಟ್ ಫಾಲೋ ಮಾಡಿದೆ ಅನ್ನೋದನ್ನ ಆಡಿಟರ್ ಒಂದ್ಸತಿ ಏನು ಮಾಡ್ಕೋಬೇಕಾಗತ್ತೆ ಅಂದರೆ ಇನ್ ಡೀಟೇಲ್ ಆಗಿ ಚೆಕ್ ಮಾಡ್ಕೋಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್. ಲೆಟ್ ಮಿ ಮೀಟ್ ಯು ಬ್ಯಾಕ್ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿತ್ ದ ನೆಕ್ಸ್ಟ್ ಟಾಪಿಕ್. ಥ್ಯಾಂಕ್ ಯು.